ಅವಳು ನನ್ನ ಮಗಳಾಗೇ ಇರ್ತಾಳೆ. ಮಗಳಾಗಿರ್ತಾಳೆ. ಇಡೀ ಸಿನಿಮಾಲಿ ನೀವು ನನ್ನನ್ನು ಹಿಂಗೆ ನೋಡ್ತೀರ. ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯಿತು. ಇನ್ನು ಅದಕ್ಕೆ ಹೇಳಿದ್ದೀನಿ ಜಲ್ದಿ ಎಲ್ಲ ಮುಗಿಸ್ಬಿಡೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತು ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟು. ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ, ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನೇ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ಅದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇನು ದೊಡ್ಡ ಭೂಮಾಲೀಕನ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು. ಆವಾಗ ಹೇಳೋರು, ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿರೋರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ. ಕಿತ್ಲೇನ ಏನದು? ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕತೆ. ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕತೆ ಅಂತ ನನ್ಗನ್ಸುತ್ತೆ. ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ. ಬಟ್ ನಮ್ಗೆ ಅಳಿಯಕ್ ಬರಲ್ಲ. ಸೊ ಅವ್ರು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ. ಸೊ ಹಂಗಾಗಿ ನಾವೆಲ್ಲರೂ ಅಳೆದು ಉಳಿದವರು ಅಂತ ನಾನು ಬಯಸ್ತೀನಿ. ಆಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ. ಆಕ್ಷನ್ ಇವರೆಲ್ಲ ಏನು ಅಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ, ಬರೀ ಆಕ್ಷನ್ನೇ ಸಿನಿಮಾ ಮಾಡೋದಿಲ್ಲ. ಸೊ ಅದು ನಮಗೆ ವಿಷಯ ಇದ್ದಾಗ ಆಕ್ಷನ್ ಮಾಡೋಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ. ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗಲ್ಲ. ಅದು